ಅಭಿಷೇಕ್ ಅವರೇ, ನೀವು ಎಷ್ಟು ವರ್ಷದಿಂದ ನಿಮ್ಮ ಈ ವೃತ್ತಿನ ಮಾಡ್ತಾ ಇದ್ದೀರಾ ಅಭಿಷೇಕ್? ಮೇಡಮ್, ನಾನು ಚಾಲಕನಾಗಿ 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದರೆ ಸ್ವಂತ ಟ್ಯಾಕ್ಸಿ ತೊಗೊಂಡು ನಾನು ಮಾಡೋಕ್ಕೆ ಸ್ಟಾರ್ಟ್ ಆಗಿ 6 ವರ್ಷ ಆಯಿತು ಮೇಡಮ್. ಅಂದರೆ ಈಗ ಅದಕ್ಕೆ ಮೊದಲು ಏನು ಕೆಲಸ ಮಾಡ್ತೀರಿ, ಏನು ಓದಿದ್ದೀರಾ? ನಾನು BCom ಆಗಿದೆ ಮೇಡಮ್ ನಂದು. ನಾನು ಚಾಲಕ ವೃತ್ತಿ ಬರೋಕ್ಕಿಂತ ಮುಂಚೆ ನಾನು ಒಂದು IFB ಅಂತೇಳಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಒಂದು ಏರಿಯಾ ಅಂತ ಒಂದು ರೋಡ್ ತೊಗೊಂಡ್ರೆ ಆ ಒಂದು ರೋಡಲ್ಲಿ 2-3 ಕಾರ್ಗಳು ಇರ್ತಾಯಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ ಅಂದರೆ 10 ಮನೆ ಇದೆ ಅಂದರೆ 8 ಮನೆಯಲ್ಲರೂ ಒಂದು ಕಾರ್ ಇದ್ದೇ ಇರುತ್ತೆ. ಈ ಚಾಲಕ ವೃತ್ತಿ ಕೂಡ ಕಡಿಮೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಬಿಫೋರ್ ಲಾಕ್ಡೌನಿಂದ 2020 ಈ ಕಡೆಗೆ ಆ ಕಡೆ ಬಿಫೋರೆಲ್ಲ ನಾವು ದಿನಕ್ಕೆ 2,000, 2,500, 3,000 ಸಂಪಾದನೆ ಮಾಡ್ತಿದ್ದ ಒಬ್ಬರು ವ್ಯಕ್ತಿ ಇವತ್ತು 1,000 ರೂಪಾಯಿ ಸಂಪಾದನೆ ಮಾಡೋದಕ್ಕೂ ತುಂಬ ಪರಿಸ್ಥಿತಿ ಕಷ್ಟ ಆಗ್ಬಿಟ್ಟಿದೆ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಏನೋ ಒಂದು ಹುಷಾರಿಲ್ಲ, ಜ್ವರನೇ. ಏಕೆಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯ ಅನ್ನೋದು ನಾವು ರಾತ್ರಿ ಡೇ ಎಲ್ಲ ಡ್ರೈವ್ ಮಾಡೋದ್ರಿಂದ ಹುಷಾರು ತಪ್ತೀವಿ. ಪ್ರತಿಯೊಬ್ಬರು ಹುಷಾರು ತಪ್ತಾರೆ. 2 ದಿನ 3 ದಿನ ಮನೇಲಿ ಕೂತ್ಕೊಬಿಟ್ರೆ 1 ತಿಂಗಳು 1 ವಾರದ ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಡುತ್ತೆ. ಯಾಕೆಂದರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಚಾಲಕ ವೃತ್ತಿಲಿ ಅಥವಾ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ಡೈಲಿ ಕಮಿಟ್ಮೆಂಟು, ವಾರದ ಕಮಿಟ್ಮೆಂಟು, ತಿಂಗಳು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ. ನನಗಾಗಿ ಸ್ವಂತ ಅನುಭವ ಹೇಳ್ಬೇಕಂತಂದರೆ, ನಾನು ಈಗ ಒಂದು ಕಸ್ಟಮರು 3 ಜನ ಲೇಡೀಸು, ನಾನು ಮದುವೆ ಕರ್ಕೊಂಡು ಹೋಗಿದ್ದೆ. ಒಂದು ಮದುವೆಗೆ ನಾನು ಅಂದರೆ ಸಿಂಪಲ್ಲಾಗಿ ಡ್ರೈವರ್ ಯಾವ ಥರ ಇರ್ತಾರೆ, ವೈಟ್ ಶರ್ಟು ಮಾಮೂಲಿ ಯಾವ ಥರ ಇರ್ತಾರೆ ಆ ಥರ ಹೋಗಿರ್ತೀವಿ. ನನ್ನ ಕರ್ಕೊಂಡೋಗಿದ್ದ ಕಸ್ಟಮರು ಮದುವೆಲಿ ನೀವು ಹೋಗಿ ಊಟ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಸರಿ, ನಾನು ಹೋದೆ. ಊಟಕ್ಕೆ ಹೋಗಿದ ತಕ್ಷಣ ಊಟಕ್ಕೆ ಕೂತ್ಕೊಂಡು ಎಲೆಲ್ಲ ಹಾಕೊಂಡೋದ್ರು. ಎಲೆಲ್ಲ ಫುಲ್ ರಶ್ ಇತ್ತು ಊಟ. ಯಾರೊಬ್ಬರು ವ್ಯಕ್ತಿ ಬಂದು ಯಾರಪ್ಪ ನೀನು ಅಂದರು. ಸರ್, ಡ್ರೈವರು ಈ ಥರ ಕಸ್ಟಮರ್ ಕರ್ಕೊಂಬಂದಿದ್ದೆ, ಊಟಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ಬಂದಮೇಲೆ ಅವರು ಇಲ್ಲ ಎದ್ದೇಳು ಮೇಲಿಕೆ. ನನಗೆ ಒಂಥರ ಬೇಜಾರಾಗ್ಬಿಡ್ತು. ನನಗೆ ಅವರು ಅನ್ನೊಂದು ಪರ್ಸನ್, ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅವರು. ನಾನು ಎದ್ದೆ, ಎಲ್ಲ ನನ್ನನ್ನು ನೋಡ್ತಾರೆ. ನನಗೊಂಥರ ಶೇಮ್ ಆದಂಗೆ ಆಗ್ಬಿಡ್ತು. ಅಂದರೆ ಆ ಸಮಯದಲ್ಲಿ ಏನು ಮಾತಾಡಬೇಕು ಅಥವಾ ನಾವು ಯಾವ ಥರ ವರ್ತಿಸ್ಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ನಾನು ಸೈಲೆಂಟ್ ಆದೆ, ಏನೂ ಮಾತಾಡಲಿಲ್ಲ. ಎದ್ದೆ, ಯಾರು ಏನೂ ಮಾತಾಡಲಿಲ್ಲ. ಎಲ್ಲ ನನ್ನನ್ನು ನೋಡ್ತಾ ಇದ್ರು, ಬಟ್ ಯಾರು ಏನೂ ಮಾತಾಡಲಿಲ್ಲ. ಸೀದಾ ಬಂದು ಕಸ್ಟಮರ್ ಊಟ ಆಯ್ತಾ ಅಂತ ಕೇಳಿದ್ರು. ಮಾಡಿದೆ ಮೇಡಮ್ ಅಂದೆ. ಅದಾದಮೇಲೆ ನಾನು ಇವತ್ತಿಗೂ ಅದಾಗಿ ಹೆಚ್ಚು ಕಡಿಮೆ ಒಂದು 4 ವರ್ಷ ಹತ್ರ ಆಗಿದೆ. ಅದಾಗಿ ಇವತ್ತು ನನಗೆ ಯಾರು ಕಸ್ಟಮರ್ ಕರೆ ನಾನು ಊಟಕ್ಕೆ ಹೋಗಲ್ಲ. ಫಂಕ್ಷನ್ ಆಗಲಿ ಅಥವಾ ಒಂದು ಹೋಟೆಲ್ಗಳಾಗಲಿ, ಅವರೇ ಪರ್ಸ್ನಲಾಗಿ ಹೋಟೆಲ್ಗೆ ಹೋದ್ರೂ ಕೂಡ ಅವ್ರು ಕರೆದು ನಾನು ಹೋಗಲ್ಲ. ಏಕೆಂದರೆ ಒಂದು ಸರಿ ಆದಾಗ ಏನಾಗುತ್ತೆ, ಪದೇ ಆಗ್ಬಿಡುತ್ತೇನೋ. ಅವತ್ತೇನೋ ಒಂದು ಕಲ್ತಿರೋ ಪಾಠ ಹೋಗಬಾರ್ದು. ನಾವು ಸ್ವಾಭಿಮಾನದಿಂದಲೇ ಬದುಕಬೇಕು. ಏಕೆಂದ್ರೆ ದುಡಿಯೋಕ್ಕೇ ಇಷ್ಟೆಲ್ಲ ಇದು ಮಾಡ್ತಿದ್ದೀವಿ. 50 ರೂಪಾಯಿ 100 ರೂಪಾಯಿ ನಮ್ಮ ಸ್ವಂತ ಊಟಕ್ಕೋಸ್ಕರ ಖರ್ಚು ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಅದೊಂದು ತುಂಬ ಇವಾಗ ನೆನೆಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗತ್ತೆ. ಆ ಪರಿಸ್ಥಿತಿ ಇವಾಗಲೂ ಕಣ್ಣಲ್ಲಿ ಬಂದಂಗೆ ಆಗ್ತಾಯಿದೆ.